ಬನ್ನಂಜೆ 90ರ ವಿಶ್ವನಮನ ಯಾತ್ರೆಯ ಸಮಾರೋಪ ಸಮಾರಂಭ ಅತ್ಯಂತ ಅದ್ದೂರಿಯಿಂದ ನೆರವೇರಿದೆ. ಬನ್ನಂಜೆ ಅವರ ಬಗ್ಗೆ ಹೇಳಬೇಕಾದರೆ ನಾನು ತಿಳಿದ ಹಾಗೆ ನಮ್ಮ ಜ್ಞಾನ ಪರಂಪರೆಯ ದೊಡ್ಡ ವಜ್ರ ಅದು ಬನ್ನಂಜೆ ಗೋವಿಂದಾಚಾರ್ಯ ಅಂತ ನಾವು ಹೇಳಬಹುದು. ಇವತ್ತು ಬನ್ನಂಜೆಯವರು ತಾವು ದೇಹವನ್ನು ಬಿಟ್ಟ ಮೇಲೆ ನಿಜವಾಗಿ ನಾವು ದೊಡ್ಡ ವಜ್ರ ಕಳ್ಕೊಂಡು ಬಿಟ್ಟಿದ್ದೇವೆ. ಇವತ್ತು ನಾವು ಎಷ್ಟೋ ಬಾರಿ ನಾವು ವಿಚಾರ ಮಾಡ್ತಾ ಇದ್ದೆವು, ಬನ್ನಂಜೆಯವರು ಇರಬೇಕಾದ್ರೆ ಅವರ ಮಹತ್ವ ನಾವು ತಿಳ್ಕೊಳ್ಳಿಲ್ಲ ಅಂತ ಹೇಳಿ. ಬನ್ನಂಜೆಯವರು ಇರಬೇಕಾದ್ರೆ ನಾವೆಲ್ಲೋ ಅವರನ್ನು ಉದಾಸೀನ ಮಾಡಿದೆವು ಎಂಬುದಂತಹ ಒಂದು ಚಿಂತನೆ ತಲೆಯಲ್ಲಿ ಬರುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ವಿದ್ವಾಂಸರು, ಜ್ಞಾನಿಗಳು, ಎಷ್ಟೋ ಬಾರಿ ನಾವು ಪ್ರವಚನಗಳನ್ನು ಕೇಳ್ತಾ ಇರ್ತೇವೆ, ಎಷ್ಟೋ ಜನರ ಪ್ರವಚನ ಕೇಳ್ತಾ ಇರ್ತೇವೆ. ಆದರೆ ಆ ಎಷ್ಟೋ ಪ್ರವಚನಗಳು ಅದು ವಿಷಯಾಧಾರಿತವಾಗಿ ಇರುವುದಿಲ್ಲ. ಯಾವುದೋ ವಿಷಯದ ಪ್ರವಚನ ಅದು ವಿಷಯವನ್ನು ಬಿಟ್ಟು ಯಾವುದೋ ದಿಕ್ಕಿನಲ್ಲಿ ಹೋಗಿಬಿಡುತ್ತೆ. ಆದರೆ ಬನ್ನಂಜೆಯವರಿಗೆ ಒಂದು ಪ್ರವಚನವನ್ನು ನಾವು ಪ್ರವಚನ ಮಾಡಬೇಕು ಅಂತ ಹೇಳಿದರೆ ಆ ಪ್ರವಚನವನ್ನು ಅಷ್ಟು ಸ್ಪಷ್ಟವಾಗಿ ಅಸ್ಖಲಿತವಾಗಿ ಮನಕ್ಕೆ ಒಪ್ಪುವಂತಹ ರೀತಿಯಲ್ಲಿ ಮಾಡ್ತಾ ಇದ್ದದ್ದು ಅದು ಅವರ ವೈಶಿಷ್ಟ್ಯ ಅಂತ ನಾವು ಹೇಳಬಹುದು. ಪ್ರವಚನ ಮಾಡುವುದು ಒಂದು ಕಲೆ. ಪ್ರವಚನ ಮಾಡುವ ಹೊತ್ತಿನಲ್ಲಿ ಎಲ್ಲರನ್ನೂ ಸಹಿತ ತನ್ನ ಕಡೆಗೆ ಸೆಳೆದುಕೊಳ್ಳುವ ದೊಡ್ಡ ಕಲೆ ಅದು. ಬನ್ನಂಜೆಯವರಲ್ಲಿ ಅಂತಹ ಕಲೆ ಇತ್ತು. ಅವರು ಪ್ರವಚನ ಮಾಡಬೇಕಾದ್ರೆ ಒಬ್ಬರೂ ಮಾತಾಡ್ತಾ ಇರಲಿಲ್ಲ, ಎಲ್ಲರೂ ಸಹಿತ ಗಮನ ಕೊಟ್ಟು ಕೇಳುವಂತಹ ರೀತಿಯಲ್ಲಿ ಅವರು ಪ್ರವಚನ ಮಾಡ್ತಾ ಇದ್ರು. ಅಂದು ಬನ್ನಂಜೆಯವರ ದೊಡ್ಡ ವೈಶಿಷ್ಟ್ಯವಾಗಿತ್ತು. ಬನ್ನಂಜೆಯವರು ಕೆಲವೊಮ್ಮೆ ಪ್ರವಚನ ಮಾಡಬೇಕಾದ್ರೆ ಅತ್ಯಂತ ಭಾವುಕರಾಗಿ ಬಿಡ್ತಿದ್ರು. ಅವರು ಯಾವುದೋ ಒಂದು ಪ್ರಸಂಗ ಬಂತು, ಸಾಮಾನ್ಯವಾಗಿ ನಾನು ಕೇಳಿದ್ದು ಕೃಷ್ಣದೇವರ ಚರಿತ್ರೆಯನ್ನು ಹೇಳಬೇಕಾದ್ರೆ ಆ ನರಕಾಸುರನಿಂದ ಅಪಹೃತರಾಗಿರ್ತಕ್ಕಂತಹ ಆ ಸ್ತ್ರೀಯರನ್ನು ಕೃಷ್ಣ ತಾನು ಬಿಡುಗಡೆಗೊಳಿಸಿದ ಎಂಬ ಒಂದು ವಿಚಾರ ಬರುತ್ತೆ. ಆ ಪ್ರಸಂಗದಲ್ಲಿ ಆ ಸ್ತ್ರೀಯರು ಕೇಳ್ತಾರಂತೆ, 16,000 ಸ್ತ್ರೀಯರು ಕೇಳ್ತಾರಂತೆ, ನಾನು ಎಲ್ಲಿ ಹೋಗುವುದು, ಹಾಗಾದರೆ ನಮ್ಮನ್ನು ಯಾರು ಸ್ವೀಕಾರ ಮಾಡ್ತಾರೆ ಅಂತ ಕೇಳ್ತಾರಂತೆ. ಆವಾಗ ಬನ್ನಂಜೆಯವರಿಗೆ ಮಾತನ್ನು ಹೇಳ್ತಾ ಇದ್ರು, ನಾನು ಸ್ವೀಕಾರ ಮಾಡ್ತೇನೆ ನಿಮ್ಮನ್ನು ಅಂತ ಆ ಹೇಳುವ ಪ್ರಸಂಗದಲ್ಲಿ ಬನ್ನಂಜೆಯವರು ಆ ಕ್ಷಣದಲ್ಲಿ ತುಂಬ ಭಾವುಕರಾಗಿ ಬಿಡ್ತಿದ್ರು. ಅವರು ಆ ಪ್ರಸಂಗದಲ್ಲಿ ತುಂಬ ಭಾವುಕರಾಗಿ ಬಿಡ್ತಿದ್ರು. ಇಂತಹ ಅನೇಕ ಪ್ರಸಂಗಗಳಲ್ಲಿ ತಮ್ಮನ್ನು ಮರೆತು ಬನ್ನಂಜೆಯವರು ಅತ್ಯಂತ ಭಾವುಕರಾಗಿ ಕಣ್ಣೀರು ಹಾಕಿದ್ದಂತುಂಟು. ಮತ್ತೊಂದು ಸಂದರ್ಭದಲ್ಲಿ ನಮ್ಮ ಪರಮ ಗುರುಗಳ ಬಗ್ಗೆ ಹೇಳ್ತಾ ಇರಬೇಕಾದ್ರೆ, ವಿದ್ಯಾಸಮುದ್ರರ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಅನೇಕ ಬಾರಿ ಹೇಳ್ತಾ ಇದ್ರು. ಅವರು ವಿದ್ಯಾಸಮುದ್ರರು ಅವರನ್ನು ತುಂಬ ಆಧರಿಸಿದವರು. ಆ ವಿದ್ಯಾಸಮುದ್ರರು ಬನ್ನಂಜೆಯವರನ್ನು ಆಧರಿಸಿದ ವಿಚಾರವನ್ನು ನೀವೆಲ್ಲ ನೋಡಿದ್ದೀರಿ, ಇವತ್ತಿನ ಚಿತ್ರದಲ್ಲಿ ನೋಡಿದ್ದೀರಿ ನೀವು. ಆ ವಿದ್ಯಾಸಮುದ್ರರ ಬಗ್ಗೆ ಹೇಳಬೇಕಾದ್ರೆ, ನಮ್ಮ ಪರಮಗುರುಗಳ ಬಗ್ಗೆ ಹೇಳಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಅವರು ಸ್ವಾಮಿಗಳನ್ನು ದೊಡ್ಡ ಅವಧೂತರು ಅಂತ ಹೇಳ್ತಾ ಇದ್ರು. ಆ ಹೇಳಬೇಕಾದ್ರೆ ಅವರ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಆ ಸಂದರ್ಭದಲ್ಲಿ. ಅಂದ್ರೆ ಬನ್ನಂಜೆಯವರ ಮಾತು ನಾಲಿಗೆಯ ಮಾತಲ್ಲ, ಅದು ಹೃದಯದ ಮಾತಾಗ್ತಾ ಇರ್ತದೆ. ನಾಲಿಗೆಯಿಂದ ಮಾತು ಹಾಡೋದಾದ್ರೆ ಅಂತಹ ಮಾತು ಬರುವುದಿಲ್ಲ. ಅದು ಹೃದಯದ ಮಾತಾಗಿದ್ರೆ ಅವರು ಮಾತ್ರ ಅಳುವುದಲ್ಲ, ಮತ್ತೊಬ್ಬರನ್ನು ಅಳಿಸುವ ತಾಕತ್ತು ಆವಾಗ ಬರುತ್ತೆ ಅಂತ.
ಬನ್ನಂಜಿಯವರ ಮಾತು ಅದು ಹೃದಯದ ಮಾತು ಆಗ್ತಾ ಇದ್ದರಿಂದ ತಾನು ಮಾತ್ರ ಅಳುವುದಲ್ಲ, ತಾವು ಅಳಬೇಕಾದ್ರೆ ಮತ್ತೊಬ್ಬರು ನಡೆಸ್ತಾ ಇದ್ರು ಅವರು. ಇದು ಬನ್ನಂಜಿಯವರ ಆ ಮಾತಿನ ವೈಖರಿ, ಅವರ ಒಂದು ಪ್ರವಚನದ ವೈಖರಿ ಅದು. ಅಂತಹ ಅನೇಕ ಗುಣಗಳನ್ನು, ವೈಶಿಷ್ಟ್ಯವನ್ನು ನಾವು ಬನ್ನಂಜಿಯವರಲ್ಲಿ ನಾವು ಕಂಡಿದ್ದೇವೆ. ನಾವು ಭಾವಿಸ್ತೇವೆ ನಾವೇ ಒಂದು ರೀತಿಯಲ್ಲಿ ಭಾಗ್ಯವಂತರಕ್ಕೆ ಬನ್ನಂಜಿಯವರನ್ನು ನಾವು ಕಂಡಿದ್ದೇವೆ ಅಂತ ಹೇಳಿ. ಇವತ್ತಿನ ಜೆನ್ಜಿ ಅವೆಲ್ಲ ಹೇಳ್ತಾ ಇದ್ದೇವೆ ನಾವು ಇವತ್ತೆಲ್ಲ. ಅವರಿಗೆಲ್ಲ ಈ ಭಾಗ್ಯ ಇಲ್ಲ, ಬನ್ನಂಜಿಯವರನ್ನು ಕಂಡಿಲ್ಲ ಅವರು ಯಾರು ಸಹಿತ. ಆದರೆ ನಾವು ಬನ್ನಂಜಿಯವರನ್ನು ಕಂಡಿದ್ದೇವೆ, ಅವರ ಪ್ರವಚನ ಕೇಳಿದ್ದೇವೆ ಎಂಬುದು ದೊಡ್ಡ ಸುಯೋಗ ಅಂತ ನಾವು ಹೇಳಬಹುದು. ಅಂತಹ ಒಂದು ಒಳ್ಳೆಯ ವಿದ್ವಾಂಸರು ನಮ್ಮ ಮಾತೃ ಸಮಾಜ ಅಥವಾ ನಮ್ಮ ಹಿಂದೂ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಬನ್ನಂಜೆ ಗೋವಿಂದಾಚಾರ್ಯರು ನಾನು ಅನೇಕ ಪ್ರವಚನವನ್ನು ನಾವು ಮಾಡಬೇಕಾದರೂ ಸಹಿತ, ತಯಾರು ಮಾಡಬೇಕಾದರೆ ಬನ್ನಂಜಿಯವರ ಅನೇಕ ವಿಷಯಗಳನ್ನು ನಾವು ಸ್ವೀಕಾರ ಮಾಡಿ, ಅದು ಯೂಟ್ಯೂಬ್ ಆಗಿರಬಹುದು, ಮತ್ತೊಂದು ಕ್ಯಾಸೆಟ್ ಆಗಿರಬಹುದು, ಅದನ್ನು ಸ್ವೀಕಾರ ಮಾಡಿ ಅದರ ಎಷ್ಟೋ ಭಾಗವನ್ನು ಪ್ರವಚನ ಉಪಯೋಗ ಮಾಡ್ತೇವೆ ನಾವು. ಅಷ್ಟು ಸರಳವಾದ ರೀತಿಯಲ್ಲಿ, ಅರ್ಥವಾಗುವ ರೀತಿಯಲ್ಲಿ ಜಟಿಲವಾದ ವಿಷಯವನ್ನು ತಿಳಿಸುವ ತಾಕತ್ತು ಅದು ಬನ್ನಂಜಿಯವರ ತಾಕತ್ತು ಅಂತ ನಾವು ಹೇಳಬಹುದು. ಅಂತಹ ಬನ್ನಂಜೆ ಗೋವಿಂದಾಚಾರ್ಯರು ಇವತ್ತು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೆ ಲೇಖನದ ಮೂಲಕ ಇವತ್ತು ನಮ್ಮ ಜೊತೆಗೆ ಅವರಿದ್ದಾರೆ. ಬನ್ನಂಜಿಯವರ ಲೇಖನ ಕೃತಿಗಳು ಅದನ್ನು ಅಧ್ಯಯನ ಮಾಡಿದರೆ ಸಾಕು, ಆ ಬನ್ನಂಜಿಯವರು ನಮ್ಮ ಜೊತೆಗೆ ಇದ್ದಾರೆ ಎಂಬ ಒಂದು ಭಾವನೆ ನಮಗೆ ಬರುತ್ತೆ. ಇನ್ನೊಂದು ಮಾತು ಹೇಳ್ಬೋದು ಅಂತ ಹೇಳಿದ್ರೆ, ನನಗೆ ಬಹಳ ಖುಷಿ ಆಗುವುದು ಬನ್ನಂಜಿಯವರ ಅನೇಕ ಬರಹಗಳು, ಅದರಲ್ಲಿಯೂ ಮುಖ್ಯವಾಗಿ ಅವರ ಮುನ್ನುಡಿ ಗ್ರಂಥಗಳು. ಯಾವುದೋ ಪುಸ್ತಕ ಬರಬೇಕಾದ್ರೆ ಮುನ್ನುಡಿ ಬರೀ ನಾವು ಬಹಳ ಅವರ ಬನ್ನಂಜಿ ಪುಸ್ತಕ ತಗೊಳ್ಳುವುದು ನಾವು ಮೊದಲಿಗೆ ಅವರ ಮುನ್ನುಡಿಯನ್ನು ಓದುವುದು ನಾವು. ಆ ಮುನ್ನುಡಿ ಓದಿದ್ರೆ ಸಹ ಬಹಳ ಖುಷಿಯಾಗುತ್ತೆ ನಮಗೆ. ಅನೇಕ ವಿಷಯಗಳನ್ನು ಮುನ್ನುಡಿ ಬರಿತಾ ಇದ್ದರು ಬನ್ನಂಜಿಯವರು. ಆ ಲೇಖನಗಳ ಶೈಲಿ, ಆ ವಾಕ್ಯ ಶೈಲಿ ಇವೆಲ್ಲ ಕಂಡಾಗ ಬಹಳ ಸಂತೋಷವಾಗ್ತದೆ ನಮಗೆ. ಅಂತಹ ಬನ್ನಂಜೆ ಗೋವಿಂದಾಚಾರ್ಯರ ಈ ಒಂದು 90ರ ವಿಶ್ವನ ನಮನ ಯಾತ್ರೆಯ ಒಂದು ಕಾರ್ಯಕ್ರಮ ನಿಜವಾಗಿಯೂ ಸ್ಮರಣೀಯವಾದ ಒಂದು ಕಾರ್ಯಕ್ರಮ. ಅನೇಕ ಶಿಷ್ಯ ವರ್ಗದವರೆಲ್ಲರೂ ಸೇರಿ ಮಾಡ್ತಾ ಇರುವುದು ಬಹಳ ಸಂತೋಷ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶ್ರಮಿಸುತ್ತಿರುವ ಎಲ್ಲರಿಗೂ ಸಹಿತ ಭಗವದ್ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮುಖ್ಯವಾಗಿ ವೀಣಾ ಬನ್ನಂಜೆಯವರು, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಬನ್ನಂಜೆಯ ಪ್ರತಿರೂಪ ವೀಣಾ ಬನ್ನಂಜೆ ಅಂತ ಹೇಳ್ತಾ ಇರ್ತೇನೆ ಯಾವಾಗಲೂ. ಇವತ್ತು ಬನ್ನಂಜೆಯವರು ಯಾವ ತರಹವಾಗಿ ತಾವು ಪ್ರವಚನ ಮಾಡ್ತಾ ಇದ್ರು, ಅದೇ ತರಹವಾಗಿ ಜನರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವ ಒಂದು ಕಾರ್ಯವನ್ನು ನಮ್ಮ ವೀಣಾ ಬನ್ನಂಜೆಯವರು ಮಾಡ್ತಾ ಇರುವುದು ಅತ್ಯಂತ ಶ್ಲಾಘನೀಯವಾದ ಕಾರ್ಯ. ಈ ಸಂದರ್ಭದಲ್ಲಿ ತುಂಬ ಒದ್ದಾಡ್ತಾ ಇದ್ದಾರೆ ಅವರು. ನಮ್ಮ ಸ್ವಾಗತಗಾರರು ಹೇಳಿದ ಹಾಗೆ ತುಂಬ ಶ್ರಮ ಪಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ. ಅಂತಹ ವೀಣಾ ಬನ್ನಂಜಿಯವರನ್ನು ಸಹಿತ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ, ಎಲ್ಲ ಬಂದಿರತಕ್ಕಂತಹ ಅತಿಥಿಗಳಿಗೂ ಎಲ್ಲ ಭಕ್ತರಿಗೂ ಸಹಿತ ಭಗವದ್ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಮಾತಿಗೆ ವಿರಾಮ ಹೇಳ್ತಾ ಇದ್ದೇವೆ. ಕೃಷ್ಣಾರ್ಪಣ. ಮುಡಿವಾಗಿದ್ದೇವೆ. ಪೂಜ್ಯ ಸ್ವಾಮೀಜಿಯವರಿಗೆ ಕೃಷ್ಣ ಮಠಕ್ಕೆ ಕೃಷ್ಣ ಪೂಜೆಗೆ ಹೋಗುವ ಅನಿವಾರ್ಯತೆ ಇದ್ದದರಿಂದ ಈ ಕ್ಷಣಕ್ಕೆ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರ ಉಪಸ್ಥಿತಿಗೆ ಮತ್ತೊಮ್ಮೆ ನಿತ್ಯ ನುತ್ತುತ್ತಾ ಇದ್ದೇವೆ ಅವರ ಪದಪ್ರಯೋಜಕರಿಗೆ.